ವೀಕ್ಷಕ ನಮಸ್ಕಾರ. ಚೀನಾ ನಂಬಿಕೆಗೆ ಅರ್ಹವಲ್ಲದ ದೇಶ. ಅದು ಇತಿಹಾಸದುದ್ದಕ್ಕೂ ತನ್ನ ವಂಚನೆಯ ಬುದ್ಧಿಯನ್ನು ತೋರಿಸಿಕೊಂಡೇ ಬಂದಿದೆ. ನೋಡಿ, ಯಾವ ದೇಶ ಚೀನಾವನ್ನು ನಂಬುತ್ತೋ ಅದೇ ದೇಶಕ್ಕೆ ಚೀನಾ ಇಂದಿನಿಂದ ಚಾಕು ಹಾಕುತ್ತೆ. ವಿಶ್ವಾಸದ್ರೋಹಿ ವಂಚನೆಯ ಚೀನಾ ಯಾವತ್ತಿಗೂ ಕೂಡ ನಂಬಿಕೆಗೆ ಅರ್ಹವಲ್ಲದ ದೇಶ. ಭಾರತಕ್ಕೂ ಕೂಡ ಅದು ತನ್ನ ಬುದ್ಧಿಯನ್ನು ತೋರಿಸಿದೆ. ಭಾರತ ಕೂಡ ಸಂತ್ರಸ್ತ ದೇಶವು ಕೂಡ ಆಗಿದೆ. ಚೀನಾ ವಂಚನೆಯ ಬುದ್ಧಿಯಿಂದ ಯಾಮಾರಿದೆ ಕೂಡ ಭಾರತ. ಇದೀಗ ಅಂತ ಸಾಲಿಗೆ ಇರಾನ್ ಮತ್ತು ಪಾಕಿಸ್ತಾನ ಕೂಡ ಸೇರ್ಪಡೆಯಾಗ್ತಿದೆ. ನೋಡಿ, ಚೀನಾವ ಬಹುತೇಕ ಈ ಎರಡು ದೇಶಗಳನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಆಟವನ್ನು ಆಡಿಸ್ತಿತ್ತು. ಹಾರ್ಮುಜ ಬಿಕ್ಕಟ್ಟು ಇರ್ಬೋದು, ಅಮೆರಿಕ ಮತ್ತು ಇರಾನ್ ಇಸ್ರೇಲ್ ನಡುವೆ ನಡೆದಂತಹ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಇರಾನ್ ಬೆನ್ನಿಗೆ ನಿಂತಿದ್ದೇ ಚೀನಾ. ಇರಾನ್ ಮೇಲುಗೈ ಸಾಧಿಸುವುದಕ್ಕೆ ಕಾರಣವಾಗಲು, ಅದೇ ರೀತಿ ಇಸ್ರೇಲ್ ಮತ್ತು ಅಮೆರಿಕದ ಸೇನಾ ದಾಳಿಯನ್ನು ಸಮರ್ಥವಾಗಿ ಎದುರಿಸಲು ಚೀನಾ ಹಿಂದುಗಡೆ ನಿಂತಿತ್ತು. ಇದರಿಂದಾಗಿ ಇರಾನ್ ಯಾವುದೇ ಕಾರಣಕ್ಕೂ ಬಗ್ಗಲಿಲ್ಲ. ಅಮೆರಿಕ ಕರೆದಂತ ಎರಡನೇ ಸುತ್ತಿನ ಮಾತುಕತೆಗೂ ಕೂಡ ಇರಾನ್ ಹೋಗದೇ ಇರುವುದಕ್ಕೆ ಕಾರಣ ಚೀನಾ ಬೆಂಬಲಕ್ಕೆ ನಿಂತಿರುವುದೇ. ಅದೇ ರೀತಿ ರಷ್ಯಾ ಕೂಡ ನಿಂತಿದೆ. ಆದ್ರೀಗ ಇರಾನ್ಗೆ ಬೆನ್ನಿಗೆ ಹಿರಿದಿದೆ ಚೀನಾ. ಅದೇ ರೀತಿ ತನ್ನನ್ನು ನಂಬಿದಂತ ಪಾಕಿಸ್ತಾನಕ್ಕೂ ಕೂಡ, ಬಿಡು ಪಾಕಿಸ್ತಾನವೇನೋ ಅದೇನೋ ಸಾಕ್ಷ್ಯ ಅಲ್ಲ, ಪಾಕಿಸ್ತಾನ ಕೂಡ ದೊಡ್ಡ ಗೇಮ್ ಪ್ಲೇ ಮಾಡುತ್ತೆ. ಇಂಥ ಪಾಕಿಸ್ತಾನಕ್ಕೂ ಕೂಡ ಚೀನಾ ಇಂದಿನಿಂದ ಹಿರಿದಿದೆ. ವೀಕ್ಷಕರು ನೋಡಿ, ಇವತ್ತು ಜಾಗತಿಕವಾಗಿ ತೈಲ ಬಿಕ್ಕಟ್ಟು, ಇಂಧನ ಬಿಕ್ಕಟ್ಟು ಮತ್ತು LPG ಬಿಕ್ಕಟ್ಟು ಸೃಷ್ಟಿಯಾಗುವುದಕ್ಕೆ ಇರಾನ್, ಅಮೆರಿಕ, ಇಸ್ರೇಲ್ ಕಾರಣ. ಯಾಕಂದ್ರೆ ಈ ಮೂರು ದೇಶಗಳು ಕೂಡ ಸೇನಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿವೆ ಮತ್ತು ಯುದ್ಧದಲ್ಲಿ ತೊಡಗಿಕೊಂಡಿವೆ. ಸದ್ಯದ ಮಟ್ಟಿಗೆ ಕದನ ವಿರಾಮ ಮುಂದುವರೆದಿದೆ. ಆದರೂ ಕೂಡ ತೈಲ ಬಿಕ್ಕಟ್ಟು ಮಾತ್ರ ಮುಂದುವರೆದಿದೆ. ಯಾಕಂದ್ರೆ ಹಾರ್ಮುಜ ಜಲಸಂಧಿಯನ್ನು ಅಮೆರಿಕ ದಿಗ್ಬಂಧನಗೊಳಿಸಿದೆ. ಅದೇ ರೀತಿ ಒಂದು ಹಡಗನ್ನು ಕೂಡ ಇರಾನ್ ಮುಂದಕ್ಕೆ ಬಿಡ್ತಿಲ್ಲ. ಅಷ್ಟೇ ಅಲ್ಲ, ಈ ಮೂರು ರಾಷ್ಟ್ರಗಳು ಕೂಡ ಅಷ್ಟೇ ಅಲ್ಲ, ಚೀನಾ ಕೂಡ ಪರೋಕ್ಷವಾಗಿ ಇಂಥದ್ದೊಂದು ಬಿಕ್ಕಟ್ಟು ಮುಂದುವರಿಯುವುದಕ್ಕೆ ಕಾರಣವಾಗಿದೆ. ನೋಡಿ, ಇರಾನ್ ಮತ್ತು ಚೀನಾದ ನಡುವೆ ಅತ್ಯುತ್ತಮ ಸಂಬಂಧವಿದೆ. ಚೀನಾ ಹೇಗೋ ಇರಾನ್ನಿಂದ ತೈಲವನ್ನು, ಇಂಧನವನ್ನು ಪಡೆದುಕೊಂಡು ಬಿಡುತ್ತೆ. ಆದ್ರೆ ಬೇರೆ ದೇಶಗಳ ಕತೆ ಏನಾಗುತ್ತೆ? ಇರಾನ್ ಮತ್ತು ಚೀನಾ ನಡುವೆ ಅತ್ಯುತ್ತಮ ಸಂಬಂಧ ಇದ್ರೂ ಕೂಡ ಇವತ್ತು ಚೀನಾ ಇರಾನ್ಗೆ ಬೆನ್ನಿಗೆ ಚಾಕು ಹಾಕುವಂತ ಕೆಲಸ ಮಾಡಿದೆ. ಏನದು ಬೆನ್ನಿಗೆ ಚಾಕು ಹಾಕುವಂತ ಕೆಲಸ? ವಿಶ್ವಾಸ ದ್ರೋಹದ ಕೆಲಸವಾದ್ರೂ ಏನು? ವಿಶ್ವಾಸ ದ್ರೋಹದ ಕೆಲಸ ಮಾಡಿದ್ದಾದ್ರೂ ಏನು? ಚೀನಾ ತನ್ನನ್ನೇ ನಂಬಿದಂತ ದೇಶಕ್ಕೆ ದ್ರೋಹ ಬಗೆಯುವಂತ ಕೆಲಸ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮಾಡಿದ್ದಾರೆ. ವೀಕ್ಷಕರು ನೋಡಿ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 2 ದಿನಗಳ ಚೀನಾ ಪ್ರವಾಸವನ್ನು ಕೈಗೊಂಡಿದ್ರು. ಇದು ಇಡೀ ಜಗತ್ತಿನಾದ್ಯಂತ ದೊಡ್ಡ ಸುದ್ದಿಯಾಗಿತ್ತು. ಯಾಕಂದ್ರೆ ವಿಶ್ವದ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಅವರು ಚೀನಾಕ್ಕೆ ಹೋಗ್ತಾ ಇದ್ದಾರೆ. ಚೀನಾ ಕೂಡ ಅಷ್ಟೇ ಇವತ್ತು ವಿಶ್ವದ ಬಲಿಷ್ಠ ದೇಶ. ಎಂತ ಸಂದರ್ಭದಲ್ಲಿ ಹೋಗ್ತಿದ್ದಾರೆ ಅಂದ್ರೆ, ಬಿಕ್ಕಟ್ಟು ಸೃಷ್ಟಿಯಾಗಿದೆಯಲ್ಲ, ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವೆ ಬಿಕ್ಕಟ್ಟು ಸೃಷ್ಟಿಯಾಗಿದೆಯಲ್ಲ, ಇಂಥ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಚೀನಾ ಪ್ರವಾಸ ಮುಗಿಸಿದ್ದಾರೆ. ಈ ಪ್ರವಾಸದ ವೇಳೆ ಏನು ಪ್ರಸ್ತಾಪ ಆಗಿದೆಪ್ಪ ಅಂದ್ರೆ, ನೋಡಿ, ಇರಾನ್ ಬಗ್ಗದೆ ಇರುವುದಕ್ಕೆ ಕಾರಣ ಪರೋಕ್ಷವಾಗಿ ಚೀನಾ ಎಂಬುದನ್ನು ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಡೊನಾಲ್ಡ್ ಟ್ರಂಪ್ ಅವರು ಪ್ರಸ್ತಾಪ ಮಾಡ್ತಿದ್ರು. ಈ ಭೇಟಿ ವೇಳೆ ಕೂಡ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಸ್ತಾಪ ಮಾಡಿದ್ರು. ಏನ್ ಪ್ರಸ್ತಾಪ ಮಾಡಿದ್ರಪ್ಪ ಅಂದ್ರೆ, ನೋಡಿ, ಹಾರ್ಮುಜ ಜಲಸಂಧಿಯನ್ನು ಮುಕ್ತಗೊಳಿಸಬೇಕು, ಫ್ರೀಗೊಳಿಸಬೇಕು, ಅದಕ್ಕೆ ಚೀನಾ ಕೂಡ ಬೆಂಬಲ ಕೊಡಬೇಕು. ಅದೇ ರೀತಿ ಯಾವುದೇ ಕಾರಣಕ್ಕೂ ಇರಾನ್ ಅಣ್ವಸ್ತ್ರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಿಲ್ಲ. ಈ 2 ಅಂಶಗಳನ್ನು ಡೊನಾಲ್ಡ್ ಟ್ರಂಪ್ ಅವರು ಕ್ಸಿ ಜಿನ್ಪಿಂಗ್ ಮುಂದೆ ಪ್ರಸ್ತಾಪಿಸಿದ್ದಾರೆ. ಇದಕ್ಕೆ ಬೆಂಬಲ ಕೊಡಬೇಕು ಚೀನಾ ಅಂತ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ನೋಡಿ, ಅಮೆರಿಕದ ಅಧ್ಯಕ್ಷ ಹೇಳಿದಂತ ಈ 2 ನೀತಿಗಳಿಗೆ, ಈ 2 ಒಪ್ಪಂದಗಳಿಗೆ, ಅಂದ್ರೆ ಹಾರ್ಮುಜ ಜಲಸಂಧಿಯನ್ನು ಫ್ರೀಗೊಳಿಸಬೇಕು, ಅದೇ ರೀತಿ ಇರಾನ್ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಕಾರ್ಯಕ್ರಮಗಳನ್ನು ಮಾಡುವಂತಿಲ್ಲ, ಮುಂದುವರಿಸುವಂತಿಲ್ಲ, ಇದಕ್ಕೆ ಚೀನಾ ಬೆಂಬಲ ಕೊಡಬೇಕು ಅಂತ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ. ಈ ಒಪ್ಪಂದಕ್ಕೆ ಬಹುತೇಕ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಸಹಮತಿ ವ್ಯಕ್ತಪಡಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಈ ಮೂಲಕ ಇರಾನ್ಗೆ ಒಂದು ಹಿರಿಯುವಂತ ಕೆಲಸ ಚೀನಾ ಮಾಡಿದೆ. ನೋಡಿ, ಇಲ್ಲಿ ಹಾರ್ಮುಜ ಬಿಕ್ಕಟ್ಟು ಸೃಷ್ಟಿಯಾಗುವುದರಿಂದ ಬಹುತೇಕ ಜಾಗತಿಕವಾಗಿ ತೈಲ ಬಿಕ್ಕಟ್ಟು ಸೃಷ್ಟಿಯಾಗದೆ. ಈ ಒಂದು ಬಿಕ್ಕಟ್ಟು ಇದೆಲ್ಲ ಬಗೆಹರಿಬೇಕು ಕೂಡ. ಈ ಬಿಕ್ಕಟ್ಟು ಬಗೆಹರಿಯುವುದರಿಂದ ಬಹುತೇಕ ತೈಲ ಸಮಸ್ಯೆ ಬಗೆಹರಿದು ಹೋಗುತ್ತೆ. ಚೀನಾ
ಕೂಡ ಈ ಒಂದು ಮಾತಿಗೆ ಒಪ್ಪಿಗೆ ಸೂಚಿರುವುದು ಓಕೆ ಅಂತ ಕೂಡ ಒಂದು ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ. ಆದ್ರೆ ಕಾರ್ಯಕ್ರಮಗಳನ್ನು ಮುಂದುವರಿಸುವಂತಿಲ್ಲ, ಮಾಡುವಂತಿಲ್ಲ ಎಂಬ ಒಪ್ಪಂದಕ್ಕೆ ಚೀನಾ ಕೂಡ ಒಪ್ಪಿದೆ. ಈ ಮೂಲಕ ಇರಾನ್ ಅನ್ನು ಕಟ್ಟಿ ಹಾಕುವಂತ ಕೆಲಸ ಇರಾನ್ ನಂಬಿದ ಚೀನಾವೇ ಮಾಡ್ತಿದೆ. ಅಂದ್ರೆ ಇರಾನ್ಗೆ ಚೀನಾ ನಂಬಿಗಸ್ತ ದೇಶ, ಮಿತ್ರ ರಾಷ್ಟ್ರವೇ ಇವತ್ತು ಇರಾನ್ ವಿರುದ್ಧ ನಿಂತಿದೆ. ಇರಾನ್ ಏನ್ ಹೇಳ್ತಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ನಾನು ಅಣ್ವಸ್ತ್ರ ಕಾರ್ಯಕ್ರಮಗಳನ್ನು ಬಿಡುವುದಿಲ್ಲ ಅಂತ ಹೇಳ್ತಿದೆ. ಅದು ತನ್ನ ಅಸ್ತಿತ್ವಕ್ಕಾಗಿ ಅಂತ ಕೂಡ ಹೇಳ್ತಿದೆ. ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿ ಚೀನಾ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಅದು ಅಮೆರಿಕ ಪ್ರಸ್ತಾಪಿಸಿದ ಒಪ್ಪಂದಕ್ಕೆ ಚೀನಾ ಬೆಂಬಲಿಸುವ ಮೂಲಕ ಇರಾನ್ಗೆ ಒಂದು ಹೊಡೆತವನ್ನು ಕೊಟ್ಟಿದೆ. ಪಾಕಿಸ್ತಾನವೇನು ಸಾಚ ರಾಷ್ಟ್ರವಲ್ಲ, ಪ್ರಾಮಾಣಿಕ ರಾಷ್ಟ್ರವಲ್ಲ. ಅದು ಯಾವ ರೀತಿ ತನ್ನ ಕುತಂತ್ರ ಬುದ್ಧಿಯಿಂದ ವಿಶ್ವಕ್ಕೆ ದ್ರೋಹ ಬಗೆಯುತ್ತೆ, ಅದೇ ರೀತಿ ಚೀನಾ ಕೂಡ ಪಾಕಿಸ್ತಾನಕ್ಕೆ ಒಂದು ದ್ರೋಹ ಬಗೆಯುವ ಕೆಲಸವನ್ನು ಮಾಡಿದೆ. ಅದೇನಪ್ಪ ಅಂದ್ರೆ ಅಮೆರಿಕ ಮತ್ತು ಇರಾನ್ ನಡುವೆ ಮಧ್ಯಸ್ಥಿಕೆ ವಹಿಸಿ ಮೊದಲ ಸುತ್ತಿನ ಮಾತುಕತೆಗೆ ವೇದಿಕೆಯನ್ನು ಒದಗಿಸಿತ್ತು ಪಾಕಿಸ್ತಾನ. ಆದರೆ ಎರಡನೇ ಹಂತದ ಮಾತುಕತೆಗೆ ಮತ್ತು ಸಂಧಾನ ಸಭೆಗೆ ಇರಾನ್ ಬರುವುದಕ್ಕೆ ನಿರಾಕರಿಸಿತು. ಇದರಿಂದಾಗಿ ಅಲ್ಲಿ ಒಂದು ಕಡೆ ಪಾಕಿಸ್ತಾನಕ್ಕೂ ಮುಖಭಂಗವಾಯಿತು, ಇನ್ನೊಂದು ಕಡೆ ಅಮೆರಿಕಕ್ಕೂ ಕೂಡ ಮುಖಭಂಗವಾಯಿತು. ಆದ್ರೆ ಯಾಕಂದ್ರೆ ಮೊದಲೇ ಪಾಕಿಸ್ತಾನ ನಂಬಿಕೆಗೆ ಅರ್ಹವಲ್ಲದಂತ ದೇಶ. ಈ ಎರಡು ದೇಶಗಳ ನಡುವೆ ಮಧ್ಯಸ್ಥಿಕೆ ವಹಿಸಿತ್ತು ಅಂದ್ರೆ ಅದು ಬಹುತೇಕ ಅಮೆರಿಕದ ಪರ ಬ್ಯಾಟ್ ಮಾಡ್ತಿತ್ತು. ಪಾಕಿಸ್ತಾನ ತಟಸ್ಥವಾದ ದೇಶವಲ್ಲ. ನೋಡಿ, ಸಂಧಾನ ಸಭೆ ಯಾವುದೇ ಒಂದು ರಾಷ್ಟ್ರ ಏರ್ಪಡಿಸಬೇಕಂದ್ರೆ ಅದು ತಟಸ್ಥವಾಗಿರ್ಬೇಕು ಮೊದಲು. ಆದ್ರೆ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ತಟಸ್ಥವಾದಂತ ದೇಶವಲ್ಲ. ಸೌದಿ ಅರೇಬಿಯಾ ಪರ ಮತ್ತು ಅಮೆರಿಕ ಪರ ಒಲವುಳ್ಳಂತ ಮತ್ತು ಚೀನಾದ ಪರ ಒಲವುಳ್ಳಂತ ರಾಷ್ಟ್ರ ಅದು, ಮತ್ತು ಹಿಂಬಾಲಕ ರಾಷ್ಟ್ರ ಕೂಡ ಹೌದು. ಆದ್ರೆ ಇಂಥ ಹಿಂಬಾಲಕ ರಾಷ್ಟ್ರ ಅಮೆರಿಕದ ಮುದ್ದಿನ ಕೂಸಾಗಿರ್ತಕ್ಕಂಥ ಪಾಕಿಸ್ತಾನ ಅಮೆರಿಕಕ್ಕೆ ಒಂದು ದ್ರೋಹ ಬಗೆಯುವುದಲ್ಲದೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡಿದೆ. ಅದೇನಪ್ಪ ಅಂದ್ರೆ ಇರಾನ್ನ ಸೈನಿಕರಿಗೆ ತನ್ನ ನೂರ್ಖಾನ್ ವಾಯುನೆಲೆಯಲ್ಲಿ ಆಶ್ರಯ ಕೊಟ್ಟಿದೆ. ಇದು ಅಮೆರಿಕಕ್ಕೆ ಗೊತ್ತಾಗಿದೆ. ಅಂದ್ರೆ ನೋಡಿ, ಇರಾನ್ ವಿರುದ್ಧ ಅಮೆರಿಕ ಯುದ್ಧ ಮಾಡ್ತಿದೆ. ಒಂದ್ ಕಡೆ ಇರಾನ್ ಮತ್ತು ಅಮೆರಿಕದ ನಡುವೆ ಮಧ್ಯಸ್ಥಿಕೆ ವಹಿಸಿ ಸಂಧಾನ ಸಭೆ ಏರ್ಪಡಿಸುತ್ತೆ ಪಾಕಿಸ್ತಾನ. ಅಷ್ಟೇ ಅಲ್ಲ, ಅಮೆರಿಕ ವಿರುದ್ಧ ನಿಂತಿರ್ತಕ್ಕಂಥ ಇರಾನ್ನ ಸೈನಿಕರಿಗೆ ತನ್ನದೇ ದೇಶದಲ್ಲಿ ಒಂದು ಆಶ್ರಯವನ್ನು ಕೊಡುತ್ತೆ ಪಾಕಿಸ್ತಾನ. ಇಂತಹ ಅಂಶವನ್ನು, ಇಂತಹ ಮಾಹಿತಿಯನ್ನು ಚೀನಾ ಅಮೆರಿಕಕ್ಕೆ ಮುಟ್ಟಿಸಿದೆ. ಇದರಿಂದಾಗಿ ಅಮೆರಿಕ ಕೆಂಡಮಂಡಲವಾಗಿದೆ ಪಾಕಿಸ್ತಾನದ ವಿರುದ್ಧ. ನೋಡಿ, ಪಾಕಿಸ್ತಾನ ಚೀನಾವನ್ನು ನಂಬ್ತಿದೆ, ಅಷ್ಟೇ ಕೂಡ ಆಟ ಆಡುತ್ತೆ ಪಾಕಿಸ್ತಾನ ಕೂಡ, ಹೌದು. ಅದೇ ರೀತಿ ಇರಾನ್ ಕೂಡ ಚೀನಾವನ್ನು ನಂಬುತ್ತೆ. ಈ ಎರಡು ದೇಶಗಳ ತನ್ನನ್ನೇ ನಂಬಿದಂತ ದೇಶಗಳಿಗೆ ಮಿತ್ರದ್ರೋಹ ಬಗೆಯುವಂತ ಕೆಲಸ ಚೀನಾ ಮಾಡಿದೆ. ಬಹುತೇಕ ಇತಿಹಾಸದುದ್ದಕ್ಕೂ ಚೀನಾ ಮಾಡಿಕೊಂಡು ಬಂದಿದೆ ಇಂಥ ಕೆಲಸವನ್ನು, ವಂಚನೆಯ ಕೆಲಸವನ್ನು. ಭಾರತ ಕೂಡ ಇದರ ಫಲಾನುಭವಿ ರಾಷ್ಟ್ರ. ಯಾಕಂದ್ರೆ ಭಾರತ ಕಳೆದ 52 ವರ್ಷಗಳಿಂದ ಅಂದ್ರೆ 1962ರ ಯುದ್ಧ ನಡೆದಾಗ ಅವತ್ತಿನ ಎರಡು ದೇಶಗಳ ನಾಯಕರು ಚೀನಾ ಮತ್ತು ಭಾರತ ಬಾಯಿ ಅಂತ ಹೇಳಿದ್ರು. ಇಂಥ ಸಂದರ್ಭದಲ್ಲಿ ಚೀನಾ ಒಂದು ಭಾರತ ಮೇಲೆ ಒಂದು ಯುದ್ಧ ಸಾರಿತ್ತು. ಅದೇ ರೀತಿ ಅರುಣಾಚಲ ಪ್ರದೇಶ ನಮ್ದು ಅನ್ನುತ್ತೆ, ಅದೇ ರೀತಿ ಗಾಲ್ವನ್ ಸಂಘರ್ಷ ನಡೆಯುತ್ತೆ, ಅದೇ ರೀತಿ ಮತ್ತು ಗಡಿ ಸಮಸ್ಯೆ ಕೂಡ ಮುಂದುವರೆದಿದೆ. ಭಾರತ ಮತ್ತು ಚೀನಾ ನಡುವೆ ಎಷ್ಟೇ ವ್ಯಾಪಾರ ಒಪ್ಪಂದ ನಡೆಸಿದ್ರು ಕೂಡ ವಿಶ್ವಾಸಕ್ಕೆ ಅರ್ಹವಲ್ಲದಂತ ಚೀನಾ ಅರುಣಾಚಲ ಪ್ರದೇಶವನ್ನು, ಭಾರತ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ಅರುಣಾಚಲ ಪ್ರದೇಶವನ್ನು ತನ್ನದು ಅಂತ ಅವಾಗ ಧ್ವನಿ ಎತ್ತುತ್ತೆ. ಚೀನಾ ಇತಿಹಾಸದುದ್ದಕ್ಕೂ ಇಂಥ ವಂಚನೆಯ ಮುಖವಾಡ ತೊಟ್ಟೆ ಅದು ಮುಂದೆ ಸಾಗ್ತಿದೆ. ಈಗೀಗ ಇರಾನ್ ಮತ್ತು ಪಾಕಿಸ್ತಾನಗೆ ತನ್ನ ವಂಚನೆಯ ಮುಖವಾಡವನ್ನು ತೋರಿಸಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.